ಆದ್ರೆ ಹಾರ್ತೈತಲ್ಲ ಇದು ಗೂಳಿಯಲ್ಲ, ಆದ್ರೆ ಕೊಂಬೈತಲ್ಲ ಬಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ. ಇದು ಹಕ್ಕಿಯಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿಯಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ. ಮತ್ತೆ ಆಷಾಢ ಮೂಡುತ್ತಿದೆ, ಗಾಳಿನೂ ಬೀಸುತ್ತಿದೆ. ಪಟ ಭೂಮಿನ ದಾಟುತ್ತಿದೆ, ದಾರ ನುಡಿಲೈತೆ. ಮಂಜ ಹಾಕೋಣ ಬಾ, ಮಜಾ ಮಾಡೋಣ ಬಾ, ಬಣ್ಣ ಹಚ್ಚೋಣ ಬಾ, ಬಾನ ಮುಚ್ಚೋಣ ಬಾ. ಪಟ ಪ್ರಗತಿಯ ಸಂಕೇತವು, ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ. ಇದು ಹಕ್ಕಿಯಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿಯಲ್ಲ ಆದ್ರೆ ಕೊಂಬೈತಲ್ಲ ಬಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ. ಪಟ ಮೇಲೇರಿ ಬೀಗುವುದು, ಒಮ್ಮೊಮ್ಮೆ ಬಾಗುವುದು ಕೇಳು. ಹೀಗೆ ಆಗಾಗ ಆಗುವುದು, ಆಗಾಗ ಏರುವುದೇ ಬಾಳು. ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಹೀರು ಅನ್ನೋ ನೀತಿನ್ ಪಾಠಾನ್ ಪಟ್ಟ ಹೇಳ್ತು ಗುರು. ಇದ ಮರೆತೋರು ಗೊತ್ತಾದ್ರು. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ. ಇದು ಹಕ್ಕಿಯಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿಯಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಇದ್ರು ನೀನಲ್ಲ. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ, ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ. ಥ್ಯಾಂಕ್ ಯು. ಇದು ಹಕ್ಕಿಯಲ್ಲ ಆದ್ರೆ. ಹಾಯ್ ಸಚಿನ್. ಹಾಯ್ ಅಕ್ಕ. ಆರಾಮ? ಚೆನ್ನಾಗಿದ್ದೀನಿ. ಫುಲ್ ಕಲ್ಟ್ ಮೂವಿ ಆಪ್ತ ಮಿತ್ರ, ನಮ್ಮ ಗುರು ಸರ್ ಮ್ಯೂಸಿಕ್ ಡೈರೆಕ್ಷನ್ನು. ಓಕೆ, ಅರ್ಚನಾ ಮ್ಯಾಮ್. ಸಚಿನ್ನು, ಹಾಯ್ ಮ್ಯಾಮ್. ಈ ಹಾಡನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ? ಆ್ಯಕ್ಚುಲಿ ಈ ಮೂವಿಲಿ ಅದು ಕೊಟ್ಟಿರೋ ಒಂದು ಮ್ಯೂಸಿಕ್ ಕೊಟ್ಟಿದ್ದಾರಲ್ಲ, ಅದು ತುಂಬಾ ಮನಸ್ಸಿಗೆ ಅವಾಗ ಅನ್ನಿಸ್ತಾ ಇತ್ತು ಎಲ್ಲಾದರೂ ಹಾಡಬೇಕು ಅಂತ. ಸೊ ಹಂಗಾಗಿ ಆ್ಯಕ್ಚುಲಿ ಈ ಮೂವಿಯಲ್ಲಿ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಗುರೂಜಿ ಅಂದರೆ ಒಂಥರ ಟ್ರೆಂಡ್ ಸೆಟ್ಟರ್ ಅವರು. ಅಮೇಝಿಂಗ್ ಅಮೇಝಿಂಗ್. ಗುರೂಜಿಗೊಂದು ಹ್ಯಾಟ್ಸ್ ಆಫ್ ಹೇಳೋಣ ಈ ವೇದಿಕೆಯಿಂದ. ನೀನು ಸೆಮಿಫೈನಲ್ಗೆ ಬಂದಿರೋದ್ರ ಅರಿವು ಉಂಟಲ್ವ ನಿಮಗೆ? ಹೌದು ಮ್ಯಾಮ್. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್, ಸೆಮಿಫೈನಲಿಗೆ ಬಂದಿದ್ದೀರಾ ಆ್ಯಂಡ್ ಆಲ್ ದ ಬೆಸ್ಟ್ ಕೂಡ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಸೊ ಯಾಕೆ ಹೇಳಿದೆ ಈ ವಿಷಯ ಇರ್ಬೋದು ಹೇಳು? ಮೂರು ಸೇಮ್ ಥರ ಬರುತ್ತೆ, ಅದು ತುಂಬ ಸಿಂಪಲ್ ಆಯಿತು. ಜಾಣ, ಗೊತ್ತಾಯ್ತಲ್ಲ. ಗೊತ್ತಿದ್ದು ಯಾಕೆ ತಗೊಂಡು? ಇದು ಪರ್ಫಾರ್ಮೆನ್ಸ್ಗೆ ಸ್ಟೇಜ್ ಮೇಲೆ ಓಕೆ, ಲೈವ್ ಕಾನ್ಸರ್ಟ್ ಹಾಡುವಾಗ ಎಲ್ಲರೂ ಅವ್ರ ಗೇಮ್ನ ಯಾವ ರೀತಿಯಲ್ಲಿ ಅಪ್ ಮಾಡ್ಕೋತಾ ಇದ್ದಾರೆ ನೋಡ್ತಿದ್ಯಲ್ವ ನೀನು. ಸೊ ನೀನು ಕೂಡ ನಿನ್ನ ಗೇಮ್ನ ಅಪ್ ಮಾಡ್ಕೋಬೇಕಿತ್ತಲ್ಲ. ಸೊ ಸೆಮಿಫೈನಲ್ಲಿಗೆ
ಎಸ್ಪೆಷಲಿ ಸೆಮಿಫೈನಲ್ಗೆ ಬಂದಮೇಲೆ ಅಟ್ಲೀಸ್ಟ್ ಈ ಹಾಡಲ್ಲ. ಇದರಲ್ಲಿ ನಿನ್ನ ಧ್ವನಿಯಲ್ಲಿ ಪ್ರೂವ್ ಮಾಡೋದಕ್ಕೆ ಏನೂ ಇಲ್ಲ. ವೆರಿ ಸಿಂಪಲ್ ಆ್ಯಂಡ್ ಅಫ್ಕೋರ್ಸ್ ಪೆಪ್ಪಿ ಆ್ಯಂಡ್ ಕ್ಯಾಚಿ ಟ್ಯೂನ್. ಬಟ್ ಸಿಂಗರಿಗೆ ಏನೂ ಕೆಲಸ ಇಲ್ಲ ಇದರಲ್ಲಿ. ನೀಟಾಗಿ ಹಾಡ್ದು, ಅದನ್ನಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಎರಡನೇ ಚರಣದಲ್ಲಿ ಒಂದೆರಡು ಕಡೆ ಆಕಾರ ಹಕಾರ ಪ್ರಾಬ್ಲಮ್ ಮಾಡ್ದಿ ನೀನು, ತೊಂದರೆ ಆಯಿತು. ಹೀಗೆ ಆಗಾಗ ಆಗುವುದು ಆಗಾಗ ಏರುವುದೇ ಬಾಳು. ಅದು ಬಿಟ್ಟರೆ ಸಾಂಗ್ ಎಲ್ಲ ನೀಟಾಗಿ ಹಾಡಿದೆ, ಶ್ರುತಿ ತಾಳ ಎಲ್ಲೂ ಏನೂ ಗಜಿಬಿಜಿ ಆಗಲಿಲ್ಲ. ಬಟ್ ಈ ಹಾಡು ಸೆಮಿಫೈನಲ್ಗೆ ಅಲ್ಲ, ಕಾಂಪಿಟೇಷನಿಗೆ ಅಲ್ಲ, ಆಯಿತಾ? ಸೊ ನೆಕ್ಸ್ಟ್ ಟೈಮಿಂದ ಇನ್ನೂ ಕಷ್ಟಕರವಾದ ಹಾಡನ್ನು ಆರಿಸ್ಕೋಬೇಕು. ಈ ಕಷ್ಟಕರವಾದ ಹಾಡು ಆರಿಸ್ಕೋಬೇಕಂತ ನಾನು ಸುಮಾರು ದಿವಸದಿಂದ ಹೇಳ್ತಾ ಇದ್ದೀನಿ. ಹೌದು ಮ್ಯಾಮ್. ಈಗ ಅದನ್ನು ದಾಟಿ ತುಂಬ ಕಷ್ಟಕರವಾದ ಆರಿಸ್ಕೋಬೇಕು ಅಲ್ವಾ? ಸರಿಯಪ್ಪ, ಇದನ್ನು ನೀಟಾಗಿ ಹಾಡಿದ್ಯಾ. ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಅಪ್ ಯುವರ್ ಗೇಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಸಚಿನ್, ಬಹುಶಃ ಈ ಹಾಡು ಜನಪದ ಒಗಟುಗಳ ಥರ ಇದೆ ಅಂತ ಅದು ಚೆನ್ನಾಗಿ ಆಪ್ಟ್ ಆಗಿರುತ್ತೆ ಅಂತ ಆಯ್ಕೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಂತ ಕಾಣುತ್ತೆ. ಹೌದು, ಕರೆಕ್ಟ್, ಅದು ಸತ್ಯ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಅದ್ಭುತವಾದಂಥ ಸಾಹಿತ್ಯ ಅದು. ನೋಡಿ, ಅಲ್ಲಿ ಕೊನೆಯಲ್ಲಿ ಹೇಳ್ತಾರೆ, ಮೇಲಕ್ಕೆ ಓರ್ತಿದ್ದವನು ಏರಿದವನು ಚಿಕ್ಕವನು ಇರಲೇಬೇಕು ಅನ್ನೋ ಸಾರ ಕೂಡ ಹೇಳ್ತಾ ಹೋಗ್ತಾರೆ ಅಲ್ವಾ? ಒಗಟುಗಳನ್ನ ಹೇಳಿ ಬಿಡಿಸ್ತಾ ಹೋಗ್ತಾರಲ್ವಾ. ಈ ಹಾಡಲ್ಲಿ ಒಗಟನ್ನು ಹೇಳಿ ತಕ್ಷಣ ಅವರೇ ಉತ್ತರನೂ ಕೊಟ್ಬಿಡ್ತಾರೆ, ಇದು ಪಟ ಪಟ ಅಂತ ಹೇಳಿ ಅಲ್ವಾ? ಬಟ್ ನೀವು ಸಚಿನ್ಗೆ ಯಾವುದು ತುಂಬ ಫೇವ್ರೆಟ್ ಶಾಟ್? ಸ್ಕ್ವೇರ್ ಕಟ್ ಅಲ್ಲ? ಹೌದು. ಸ್ಟ್ರೈಟಾ ಸ್ಕ್ವೇರ್ ಕಟ್? ನಂಗೆ ಗೊತ್ತಿಲ್ಲ. ಡ್ರೈವ್ ಸ್ಟ್ರೈಟ್ ಡ್ರೈವ್ ಗೊತ್ತಿಲ್ವಾ? ಅದರಲ್ಲೇ ಇರಬೇಡ, ಒಂಚೂರು ಬೇರೆ ಬೇರೆ ಶಾರ್ಟ್ಸ್ ಎಲ್ಲ ಹೊಡೆಯಕ್ಕೆ ಪ್ಲಾನ್ ಮಾಡು ಅಂತ ಹೇಳ್ತಾ ಇರೋದು. ಆಗಲಿ, ಒಳ್ಳೇದಾಗಲಿ. ನೆಕ್ಸ್ಟ್ ಎಪಿಸೋಡಲ್ಲಿ 100%. ಎಸ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಪ್ರೇಮ್ಗಲ್ ಸರ್. ಸಚಿನ್, ಹಾಂ ಸರ್. ಹೆಚ್ಚಿಗೆ ನಿಮಗೆ ಸಿನಿಮಾ ಹಾಡು ಇಷ್ಟನಾ ಅಥವಾ ಭಾವಗೀತೆಗಳು ಇಷ್ಟನಾ? ಸರ್, ಭಾವಗೀತೆ ಸಿನಿಮಾ ಗೀತೆ ಎರಡನ್ನೂ ಹಾಡ್ತಾ ಇರ್ತೀನಿ ನಾನು. ಹಾಂ, ತುಂಬ ಚೆನ್ನಾಗಿ ಆಡಿದ್ರಿ. ಬಟ್ ಆಯ್ಕೆ ಸ್ವಲ್ಪ ಬೇರೆ ಮಾಡ್ಕೋಬೇಕಿತ್ತು ಅಂತ ಏನು ಮೇಡಮ್ ಹೇಳಿದ್ರು, ಅದೇ ನನ್ನ ಅನಿಸಿಕೆ ಕೂಡ. ಶೋರ್ ಸರ್, ಮುಂದಿನ ಸಂಚಿಕೆಯಲ್ಲಿ ಮುಂದೆ ಒಳ್ಳೆ ಆಯ್ಕೆ ಮಾಡಿಕೊಳ್ಳಿ. ಟಫ್ ಇರೋ ಸಾಂಗ್ನ ಆಯ್ಕೆ ಮಾಡಿಕೊಂಡು ನೀವು ಪ್ರೂವ್ ಮಾಡಬೇಕಾಗುತ್ತೆ ಈ ವೇದಿಕೆ ಮೇಲೆ. ಒಳ್ಳೆಯದಾಗಲಿ ನಿಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸಚಿನ್, ಸೆಮಿಫೈನಲ್ಸ್ವರೆಗೂ ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀರಿ. ಇಲ್ಲಿಂದ ನಾನು ಮುಂದಿನ ಸಂಚಿಕೆಯಲ್ಲಿ ಹಾಡ್ತೀನಿ, ಅದಕ್ಕೆ ಮುಂದಿನ ಸಂಚಿಕೆಯಲ್ಲಿ ನೋಡ್ತೀನಿ ಅಂದರೆ ಅಷ್ಟು ಸಮಯ ಇರುತ್ತಾ ಇಲ್ವಾ ಗೊತ್ತಿಲ್ಲ. ಓಕೆ, ನೋಡೋಣ. ಬಟ್ ಗುಡ್ ಲಕ್ಸ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.